ಮೂರನೇ ಆಂಗ್ಲೋ ಫ್ರೆಂಚ್ ಕದನ. ಮೂರನೇ ಆಂಗ್ಲೋ ಫ್ರೆಂಚ್ ಕದನದ ಕಾಲಾವಧಿ 1756ರಿಂದ 1763, 1756ರಿಂದ 1763ರವರೆಗೆ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ನಡೀತು. ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಅಂದ್ರು ಒಂದೇ, ಮೂರನೇ ಕಾರ್ನಾಟಿಕ್ ಯುದ್ಧ ಅಂದ್ರು ಒಂದೇ. ಯಾಕೆ ನಡೀತು ಮೂರನೇ ಕಾರ್ನಾಟಿಕ್ ಯುದ್ಧ? ಕಾರಣ ಏನು? ಮೂರನೇ ಆಂಗ್ಲೋ ಫ್ರೆಂಚ್ ಕದನ ನಡೀಲಿಕ್ಕೆ ಕಾರಣ ಏನಂದ್ರ ಸಪ್ತವಾರ್ಷಿಕ ಯುದ್ಧ. ಸಪ್ತವಾರ್ಷಿಕ ಯುದ್ಧ 7 ವರ್ಷಗಳ ಕಾಲ ಕದನ ನಡೀತು. ಸಪ್ತವಾರ್ಷಿಕ ಯುದ್ಧ ಅಂದ್ರು ಒಂದೇ, 7 ವರ್ಷಗಳ ಕದನ ಅಂದ್ರು ಒಂದೇ. ಎಲ್ಲಿ ನಡೀತು ಸಪ್ತವಾರ್ಷಿಕ ಯುದ್ಧ ಅಂದ್ರ ಉತ್ತರ ಅಮೆರಿಕದಲ್ಲಿ ನಡೀತು. ಉತ್ತರ ಅಮೆರಿಕದಲ್ಲಿ ಸಪ್ತವಾರ್ಷಿಕ ಯುದ್ಧ ನಡೀತು. ಇದು ಯುರೋಪ ಖಂಡ, ಇದು ಇಂಗ್ಲೆಂಡ್ ದೇಶ. ಇದು ಇಂಗ್ಲೆಂಡ್ ದೇಶ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಇದ್ರ ಹಿನ್ನೆಲೆ ಹೇಳ್ತೇನೆ ನೋಡಿ, ಒಂದ್ 2 ನಿಮಿಷ. ಇಂಗ್ಲೆಂಡ್ ದೇಶದಲ್ಲಿ ಶೋಷಣೆಗೊಳಗಾದವರಿದ್ರು. ಇಂಗ್ಲೆಂಡ್ ದೇಶದಲ್ಲಿ ದೀನರು, ದಲಿತರು ಶೋಷಣೆಗೊಳಗಾದವರು. ಭಾರತ ದೇಶದಲ್ಲಿ ಮಾತ್ರ ಶೋಷಣೆಗೊಳಗಾದವರಲ್ಲ, ಇಂಗ್ಲೆಂಡ್ ದೇಶದಲ್ಲಿ ಶೋಷಣೆಗೊಳಗಾದವರಿದ್ರು. ದೀನರಿದ್ರು, ದಲಿತರಿದ್ರು, ನೊಂದವರಿದ್ರು. ಇಂಗ್ಲೆಂಡ್ ದೇಶದ ಕಾಯ್ದೆ ಕಾನೂನುಗಳಿಂದ ಬೇಸತ್ತವರಿದ್ರು. ಇಂಗ್ಲೆಂಡ್ ದೇಶದಲ್ಲಿ ಮ್ಯಾಗ್ನಾ ಕಾರ್ಟ್ ಅನ್ನುವಂತ ಒಂದು ಕಾಯ್ದೆ ಇತ್ತು. ಆ ಮ್ಯಾಗ್ನಾ ಕಾರ್ಟ್ ಕಾಯ್ದೆ ವಿರುದ್ಧ ಬೇಸತ್ತಂತ ಜನಾಂಗ ಅಂದ್ರು ನಾವು ಇಂಗ್ಲೆಂಡ್ ದೇಶದಲ್ಲಿ ಇರಂಗಿಲ್ಲ, ಇಂಗ್ಲೆಂಡ್ ದೇಶ ಬೇಡ ಅಂತ ತಿಳ್ಕೊಂಡು ಇಂಗ್ಲೆಂಡ್ ದೇಶವನ್ನು ಬಿಟ್ಟು 1624ರಲ್ಲಿ ಒಂದು ಹಡಗನ ಬಳಸ್ತಾರ. ಅವರು ಬಳಸಿದಂತ ಹಡಗು ಯಾವ್ದಂದ್ರ ಮೇ ಫ್ಲವರ್ ಎಂಬ ಹಡಗು. ಮೇ ಫ್ಲವರ್ ಎಂಬ ಹಡಗನ್ನು ಬಳಸಿಕೊಂಡು ಎಲ್ಲಿಗೆ ಬಂದ್ರು ಅಂದ್ರೆ ಅಮೆರಿಕ ದೇಶಕ್ಕೆ ಬರ್ತದೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಕ್ಕೆ. 13 ವಸಾಹತುಗಳನ್ನು ಕಟ್ಟುಕೊತಾರ. ಅಲ್ಲಿ ಅವರನ್ನು ಏನಂತ ಕರೆದ್ರಂದ್ರೆ ಫಿಲ್ ಗ್ರಿಮ್ ಫಾದರ್ಸ್ ಅಂತ ಕರಿತಿದ್ರು. ಅಲ್ಲಿ ಬುಡಕಟ್ಟು ಜನಾಂಗದವರು ಇವರನ್ನ ಫಿಲ್ ಗ್ರಿಮ್ ಫಾದರ್ಸ್ ಅಂತ ಕರಿತಿದ್ರು. ಇನ್ನೊಂದ್ಸರಿ ಹೇಳ್ತೆ ನೋಡಿ, ಭಾರತ ದೇಶದಲ್ಲಿ ಮಾತ್ರ ದೀನರು ದಲಿತರಿಲ್ಲ. ಭಾರತ ದೇಶದಲ್ಲಿ ಯಾವ ತರ ದೀನರು, ದಲಿತರು, ಶೋಷಣೆಗಳ ಒಳಗಾದವರು, ನೊಂದವರು, ಬಡವರು. ಈಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಜನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಕೆಲಸ ಮಾಡಕ. ನಮ್ ಬೆಂಗಳೂರು ಬನ್ನಿ, ಬೆಂಗಳೂರಲ್ಲಿ ಕಲ್ಯಾಣ ಕರ್ನಾಟಕ, ರಾಯಚೂರು, ಯಾದಗಿರಿ, ಬಿಜಾಪುರ, ಕಲಬುರಗಿ ಜನಾಂಗದವರು ಸಡ್ನೆ ಕೆಲಸ ಮಾಡ್ತಾರೆ. ಬಂತು ಮನಿ ಕಟ್ಟಬೇಕಾದ್ರೆ ಆ ಇಟ್ಟಗಿಗಳನ್ನ ರಕ್ಷಣೆ ಮಾಡೋದು, ಸಿಮೆಂಟ್ ರಕ್ಷಣೆ ಮಾಡೋದೆಲ್ಲ ನಮ್ಮವ್ರೆ. ಕೆಲಸ ಇಲ್ಲ ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗಲ್ಲ, ರತ್ನಗಿರಿ ಹೋಗಲ್ಲ. ರತ್ನಗಿರಿ ಬೇರೆ ಬೇರೆ ಮುಂಬೈ ಕೆಲಸ ಮಾಡ್ಲಕ್ ಹೋಗ್ತಾರೆ. ಹಳ್ಳಿಗಳದಾಗ ಅದನ್ನ ದೇಶಕ್ಕೆ ಹೋಗ್ಯಾರ ಅಂತ ಕರೀತಾರೆ. ಎಲ್ಲಿ ಹೋಗ್ಯಾರ? ಅವ್ರು ದೇಶಕ್ಕೆ ಹೋಗ್ಯಾರ ಅಂತ ಸಣ್ಣವರಿದ್ದಾಗ. ಹಂಗ ಇಂಗ್ಲೆಂಡ್ ದೇಶದಲ್ಲಿ ದೀನರು, ದಲಿತರು, ಶೋಷಣೆಗೊಳಗಾದವರು, ಆ ದೇಶದ ಕಾಯ್ದೆ ಕಾನೂನುಗಳಿಂದ ಬೇಸತ್ತವರು ನಮ್ ಇಂಗ್ಲೆಂಡ್ ದೇಶ ಬ್ಯಾಡಪ್ಪ ಅಂತ ತಿಳ್ಕೊಂಡು 1624ರಲ್ಲಿ ಮೇ ಫ್ಲವರ್ ಎಂಬ ಹಡಗನ್ನು ಬಳಸಿಕೊಂಡು ಅಮೆರಿಕ ದೇಶಕ್ಕೆ ಬರ್ತಾರೆ. 13 ವಸಾಹತುಗಳನ್ನು ಕಟ್ಟಿಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾರೆ. ಆ 13 ವಸಾಹತುಗಳನ್ನು ಕಟ್ಟಿಕೊಂಡು ಬದುಕನ್ನು ಸಾಗಿಸುವಂತ ಸಮಯದಲ್ಲಿ ಫ್ರಾನ್ಸ್ ದೇಶದವರು ಬಂದ್ರು. ಫ್ರಾನ್ಸ್ ದೇಶದವ್ರು ಎಲ್ಲಿ ಬಂದ್ರು ಅಂದ್ರ ಕೆನಡಾ ದೇಶಕ್ಕೆ ಬಂದ್ರು. ಎಲ್ಲೆಲ್ಲಿ ಇಂಗ್ಲೆಂಡ್ ದೇಶ ಅದ ಅಲ್ಲೆಲ್ಲ ಫ್ರಾನ್ಸ್ ದೇಶ ಬರುತ್ತಿತ್ತು. ಅವ್ರ ಉದ್ದೇಶ ವ್ಯಾಪಾರ ಮಾಡೋದಲ್ಲ, ಇನ್ನೊಂದು ದೇಶವನ್ನು ನಾಶ ಮಾಡೋದು, ಇನ್ನೊಂದು ದೇಶವನ್ನು ಹೊಡೆದಾಕೋದು. ಕೆನಡಾ ದೇಶಕ್ಕೆ ಬಂದು ಕೆನಡಾ ದೇಶದಲ್ಲಿ ವಾಸ ಮಾಡಿದ್ರು. ಅವರು ಇವ್ರಿಗೆ ಕಿರುಕುಳ ಕೊಡಕ್ ಶುರು ಮಾಡಿದ್ರು. ಅಲ್ಲಿ ಅಮೆರಿಕದ ವಸಾಹತು ಜನಾಂಗದವರಿಗೆ ಕಿರುಕುಳ ಕೊಡೋದು, ಬೈದು, ಹೊಡಿಯೋದು, ಅನ್ನೋದು, ಆಡೋದು, ಸುಮ್ನೆ ಯಾಕಡ್ರೆ ಮಾತಾಡೋದು, ಬಂದ್ ಹಿಂದೆ ಡಿಕ್ಕಿ ಹೊಡಿಯೋದು, ಬ್ಯಾಗ್ ಕಸ್ಕೊಂಡು ಓಡಿ ಹೋಗೋದು, ಅಪಮಾನ ಮಾಡೋದು, ಮನಸ್ಸನ್ನು ನೋಯಿಸೋದು. ಅವಾಗ ಇವ್ರಂದ್ರು ಯಾರಲ್ಲೇ ನೀವು ಅಂದ್ರ ಅವ್ರಿಗೆ ಆ ಕೋನೈಜಿ ಅಂತ ಕೇಳಿದ್ರು, ಯಾರು ನೀವು, ನಮ್ಗೆ ಯಾಕೆ ತೊಂದರೆ ಮಾಡಾಕತ್ತೀರಿ? ಅವ್ರಂದ್ರು ಫ್ರಾನ್ಸ್ ದೇಶದವರು, ಕೆನಡಾ ದೇಶದವ್ರು ಇದ್ರಲ್ಲ, ಅವ್ರಂದ್ರು ನಾವು ಫ್ರಾನ್ಸ್ ದೇಶದವ್ರು ಅದೀವಿ, ನಾವು ನಿಮ್ಮ ವೈರಿಗಳದೀವಿ, ನಿಮ್ಮ ವಿರುದ್ಧ ನಾವು ದಾಳಿ ಮಾಡೋರೆ ಅಂದ್ರು. ಅವಾಗ ಇವ್ರಂದ್ರು ಪಾಪ ಅಣ್ಣ, ನಿನಗೆ ಇಂಗ್ಲೆಂಡ್ ದೇಶ ಅಂದ್ರೆ ಆಗಿ ಬರಂಗಿಲ್ಲ. ಹೌದು, ನನಗೂ ಇಂಗ್ಲೆಂಡ್ ಅಂದ್ರೆ ಆಗಿ ಬರಂಗಿಲ್ಲ ಅಂದ್ರು ಅವ್ರು. ನೀವು ಇಂಗ್ಲೆಂಡ್ ದೇಶವನ್ನು ಯಾವ ರೀತಿ ದ್ವೇಷ ಮಾಡ್ತೀರೋ ಅದೇ ರೀತಿಯಾಗಿ ನಾವು ಇಂಗ್ಲೆಂಡ್ ದೇಶವನ್ನು ದ್ವೇಷ ಮಾಡ್ತೀವಿ.
ಇಂಗ್ಲೆಂಡ್ ದೇಶದ ಕಾಯ್ದೆ ಕಾನೂನುಗಳಿಂದ ಬೆಸತ್ತು ಬಂದವ್ರು ನಾವು, ನೊಂದು ಬಂದವ್ರು ನಾವು. ಆಸತ್ ಬ್ಯಾಸತ್ ಮಲೆ ಹೋದ ಸತ್ನಾಯ್ ಕೊಳ್ಳಿ ಬಿತ್ತಂದಂಗ ಇಂಗ್ಲೆಂಡ್ ದೇಶ ಬ್ಯಾಡ್ ಅಂತ ಬಂದೀವಿ ನಾವು. ಅಂತ ಹೊತ್ತಿನ ಬಂದು ನೀವು ಕಿರಿಕಿರಿ ಮಾಡಿದ್ರೆ ಏನ್ ಮಾಡ್ಬೇಕಂತ ಅಮೆರಿಕ ದೇಶದ ಜನಾಂಗದವರು ಫ್ರಾನ್ಸ್ ದೇಶದ ಜನಾಂಗದವ್ರಿಗೆ ಪ್ರಶ್ನೆ ಮಾಡಿದ್ರು. ಅವಾಗ ಫ್ರಾನ್ಸ್ ದೇಶದವ್ರು ಅಂದ್ರು, ನೀವು ಸುಳ್ಳು ಹೇಳತ್ತೀರಿ, ನೀವು ಇಂಗ್ಲೆಂಡ್ ದೇಶದವ್ರು ಅದಿರಿ, ದೇಶದ ಮೇಲೆ ಅಭಿಮಾನ ನಿಮಗ, ನಾವು ಬಿಡಂಗಿಲ್ಲ, ನಿಮ್ಯಾಗ ದಾಳಿ ಮಾಡ್ತೀವಿ ಅಂತ. ಇವ್ರಂದ್ರು ಮಿಕ್ ಹೋಯ್ತಪ್ಪ ಅಂದ್ರು. ಈ ವಸಾಹತುಗಾರರು ಏನ್ ಮಾಡಿದಾರಂದ್ರ ವಾಪಸ್ ಇಂಗ್ಲೆಂಡ್ ಪತ್ರ ಬರೆದು ಏನ್ ಪತ್ರ ಬರೆದ್ರಂದ್ರ, ಪ್ರೀತಿ ಇಂಗ್ಲೆಂಡ್ ದೇಶವೇ, ನಿನ್ನಿಂದ ಬೆಸತ್ತ ನಾವು ಇಲ್ಲಿ ಬಂದೀವಿ, ನಿನ್ನ ಸಲುವಾಗಿ ಫ್ರಾನ್ಸ್ ದೇಶದವ್ರು ನಮ್ಮ ಮೇಲೆ ದಾಳಿ ಮಾಡ್ಲಾಕತ್ತಾರ, ಸ್ವಲ್ಪ ಅವ್ರಿಗೆ ಹೇಳ್ರಿ ಅಂತ. ಅವಾಗ ಇಂಗ್ಲೆಂಡ್ ದೇಶ ಏನಂತಂದ್ರ, ನಿಮ್ಮ್ಯಾಗ ದಾಳಿ ಮಾಡ್ಲಾಕತ್ತಾರ, ನಿಮಗ್ ಕಿರ್ಕೊಳಕೊಳಕತ್ತಾರ, ನಿಮ್ಮ್ಯಾಗ ಅಟ್ಯಾಕ್ ಮಾಡ್ಯಾರ, ನಿಮ್ಮ ರಕ್ಷಣೆಗಾಗಿ ನಾವು ಸೈನ್ಯ ಕಳಿಸ್ತೀವಿ ಅಂತೇಳಿ 10,000 ಸೈನ್ಯವನ್ನು ಕಳಿಸ್ಬಿಟ್ರು. ಈ 10,000 ಸೈನ್ಯದ ನಾಯಕ ಯಾರಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ 10,000 ಸೈನ್ಯ ತಗೊಂಡು ಇಂಗ್ಲೆಂಡದಿಂದ ನೇರವಾಗಿ ಅಮೆರಿಕ ಬಂದು ಅಮೆರಿಕ ದೇಶದಲ್ಲಿರುವಂತ 13 ವಸಾಹತುಗಳ ರಕ್ಷಣೆಗಾಗಿ ಮುಂದಾದರು. 13 ವಸಾಹತುಗಳನ್ನು ರಕ್ಷಣೆ ಮಾಡಕ್ ಮುಂದಾದ 10,000 ಸೈನ್ಯ ತಗೊಂಡು. ಯಾವಾಗ ಇವರು 10,000 ಸೈನ್ಯವನ್ನು ಕರೆಸಿದ್ರೋ, ಇವರು 15,000 ಸೈನ್ಯವನ್ನು ಕರೆಸಿಬಿಟ್ರು ಫ್ರಾನ್ಸ್ ದೇಶದವರು. ಆ 15,000 ಸೈನ್ಯ ಈ 10,000 ಸೈನ್ಯಗಳ ಮಧ್ಯದಲ್ಲಿ 1756ರಿಂದ 1763ರವರೆಗೆ 7 ವರ್ಷಗಳ ಕಾಲ ಯುದ್ಧ ನಡೀತದೆ. ಅದನ್ನ ಸಪ್ತವಾರ್ಷಿಕ ಯುದ್ಧ ಅಂತ ಕರೀತೀವಿ. ಆ ಸಪ್ತವಾರ್ಷಿಕ ಯುದ್ಧದ ಬಿಸಿ, ಇಲ್ಲಿ ನಡೆದಂತ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಎಲ್ಲಿ ಅಮೆರಿಕ ದೇಶ, ಎಲ್ಲಿ ಭಾರತ ದೇಶ, ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣ ಅಮೆರಿಕ, ಎತ್ತಣ ಭಾರತ, ಅಲ್ಲಿ ಹೊಡೆದಾಡ ಸಲುವಾಗಿ ಆ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದಲ್ಲಿ ಮದ್ರಾಸದಲ್ಲಿ ಯಾರಿದ್ರಂದ್ರ ಸರ್ ಐರ್ಕೂಟ್ ಇದ್ದ, ಪಾಂಡಿಚೇರಿಯಲ್ಲಿ ಕೌಂಟ್ ಡಿ ಲಾಲಿ ಇದ್ದ, ಕೌಂಟ್ ಡಿ ಲಾಲಿ. ಅವಾಗ ಈ ಕೌಂಟ್ ಡಿ ಲಾಲಿ ಏನಂದ ಅಂದ್ರ, ಬ್ರಿಟಿಷರ ಸೊಕ್ಕ ಹೆಚ್ಚಾಗ್ಯದ, ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ ಅಂದ. ಅವಾಗ ಸರ್ ಐರ್ಕೂಟ್ ಅಂದ, ಯಾಕಲೇ ಕೌಂಟಿ ಅಂದ, ತಗೊಳ್ಳೇನ ಮೆಟ್ಟ, ನಾ ಏನ್ರ ಅಂದಿನೇ ಆಡಿನೇ, ನಿನ್ ಏನ್ರ ಅಂದಿನೇ ಆಡಿನೇ, ನಿನ್ನ ಮೇಲೆ ದಾಳಿ ಮಾಡಿ ನಿನ್ನ ದೇಶದಿಂದ ಹೊರ ಹಾಕ್ಲಿಲ್ಲ ಅಂದ್ರ ನೋಡು ಅಂದ ಸರ್ ಐರ್ಕೂಟ್. ನೋಡಿ, ಎಲ್ಲಿ ಅಮೆರಿಕ ದೇಶ, ಎಲ್ಲಿ ಭಾರತ ದೇಶ, ಆ ಅಮೆರಿಕ ದೇಶದಲ್ಲಿ ನಡೆದ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿ. ಅವಾಗ ಸರ್ ಐರ್ಕೂಟ್ ಅಂದ, ಏನಂದ ಅಂತಂದ್ರ, ಕೌಂಟ್ ಡಿ ಲಾಲಿಯನ್ನ ಹೊರ ಹಾಕುತ್ತೇನೆ, ಅನವಶ್ಯಕವಾಗಿ ಕೌಂಟ್ ಡಿ ಲಾಲಿ ನನಗ್ ಬೈದಾನ, ಅವ್ನು ಬಿಡಂಗಿಲ್ಲ ಅಂತ ತಿಳ್ಕೊಂಡು 1760 ಜೂನ್ 22ನೇ ತಾರೀಕು ನಡೆದಂತ ಯುದ್ಧವನ್ನೇ ವಾಂಡಿ ವಾಶ್ ಕಾಳಗ ಅಂತ ಕರಿತೀವಿ. ಆ ವಾಂಡಿ ವಾಶ್ ಕಾಳಗದಲ್ಲಿ ಸರ್ ಐರ್ಕೂಟ ಕೌಂಟ್ ಡಿ ಲಾಲಿಯನ್ನ ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿಯಾದ. ಹೊಡೆದ್ರಲಕ್ಕನ ಸರ್ ಐರ್ಕೂಟನ ಹೊಡೆತಕ್ಕ ಕೌಂಟ್ ಡಿ ಲಾಲಿಯ ಸೈನ್ಯ ನುಚ್ಚು ನೂರಾಗೋಯ್ತು. ಹೈದರಾಬಾದಿಂದ ಬುಷೀಕರಿಸಿದ, ಮಾಹೆಯಿಂದ ಸಿಲಾನ್ ಕರೆಸಿದ, ಯಾನಮದಿಂದ ಯಾರು ಬಟ್ಲರ್ ಕರೆಸಿದ, ಯಾರು ಬಂದ್ರು ಹೊಡೆದು ನುಗ್ಗುಬಳಂಗ ಆ ಒಂದು ಹೊಡೆತಕ್ಕ ವಾಂಡಿ ವಾಶ್ ಕದನದಲ್ಲಿ ಸೋತು ಸುಣ್ಣಾಗಿ ಕೌಂಟ್ ಡಿ ಲಾಲಿ ಶರಣಾಗತಿ ಆಗಿಬಿಟ್ಟ. ಅದಕ್ಕೆ ನೋಡಿ, ಈ ವಾಂಡಿ ವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. 1760 ಜೂನ್ 22ನೇ ತಾರೀಕು ನಡೆದಂತ ವಾಂಡಿ ವಾಶ್ ಕಾಳಗ ಇದೆಯಲ್ಲ, ಈ ವಾಂಡಿ ವಾಶ್ ಕಾಳಗವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಭಾರತದ ವಾಟರ್ಲೂ ಕಾಳಗ ಎಂದು ಕರೆಯುತ್ತಾರೆ ವಾಂಡಿ ವಾಶ್ ಕದನವನ್ನ. ನೆನಪಿಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೋತರು, ಕೊನೆ ಯುದ್ಧ ಆಯಿತು. ಮುಂದೆ 1763ರಲ್ಲಿ ಪ್ಯಾರಿಸ್ ಒಪ್ಪಂದ ಆಯಿತು. ಆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಸಪ್ತವಾರ್ಷಿಕ ಯುದ್ಧ ಮುಕ್ತಾಯ ಆಯಿತು. ಅದೇ ಒಪ್ಪಂದದ ಪ್ರಕಾರ ಭಾರತ ದೇಶದಲ್ಲಿ 3ನೇ ಆಂಗ್ಲೋ ಫ್ರೆಂಚ್ ಕದನ ಮುಕ್ತಾಯವಾಯಿತು. ಆದರೆ ಕದನದ ನಂತರ ಆದಂತ ಎಫೆಕ್ಟ್ ಏನು ಗೊತ್ತಾ? ಪ್ಯಾರಿಸ್ ಒಪ್ಪಂದದ ನಂತರ ಆಗಿರುವಂತ ಎಫೆಕ್ಟ್ ಏನಂತಂದ್ರ, ಅವ್ರು ಹೇಳಿದ್ರು ಭಾರತ ದೇಶದಲ್ಲಿ ಕೋಟೆ ಕಟ್ಟಂಗಿಲ್ಲ, ಸೈನ್ಯ ಜಮಾವಣೆ ಮಾಡಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ಹುಚ್ಚುಚ್ಚಾರ ನಿಂದ್ರಂಗಿಲ್ಲ, ಗುಂಪಾಗಿ ತಿರುಗಾಡಂಗಿಲ್ಲ, 4 ಸ್ಥಳದಲ್ಲಿ ವಾಸ ಮಾಡಬೇಕು. 4 ಸ್ಥಳ ಅಂದ್ರೆ ಎಲ್ಲೆಲ್ಲಿ? ಕೇರಳ ರಾಜ್ಯದ ಯಾನಮ್ ಅನ್ನುವಂತ ಸ್ಥಳದಲ್ಲಿ ವಾಸ ಮಾಡ, ಮಾಹೆ ಅನ್ನುವಂತ ಸ್ಥಳದಲ್ಲಿ, ಕೇರಳ ರಾಜ್ಯದ ಮಾಹೆ ಅನ್ನುವಂತ ಸ್ಥಳದಲ್ಲಿ ವಾಸ ಮಾಡಬೇಕು. ಆಂಧ್ರ ಪ್ರದೇಶದ ಯಾನಮ್ ಅನ್ನುವಂತ ಸ್ಥಳದಲ್ಲಿ ವಾಸ ಮಾಡಬೇಕು. ತಮಿಳುನಾಡಿನ ಕಾರೈಕಲ್ ಅನ್ನುವಂತ ಸ್ಥಳದಲ್ಲಿ ವಾಸ ಮಾಡಬೇಕು. ಪಾಂಡಿಚೇರಿಯಲ್ಲಿ ವಾಸ ಮಾಡಬೇಕು.
4 ಪ್ರದೇಶಗಳನ್ನು ಬಿಟ್ರೆ ಬೇರೆ ಎಲ್ಲೇ ಪ್ರದೇಶದಲ್ಲಿ ವಾಸ ಮಾಡಂಗಿಲ್ಲ, ಸಭೆ ಸೇರಂಗಿಲ್ಲ, ಕೆಮ್ಮಂಗಿಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡಂಗಿಲ್ಲ. ನೋಡ್ರಿ ನೋಡಂಬ, ಬ್ರಿಟಿಷರು ಫ್ರೆಂಚರ ಮೇಲೆ ಧಮಕಿ ಹಾಕ್ತಾರೆ. ಬ್ರಿಟಿಷರು ಫ್ರೆಂಚರ ಮೇಲೆ ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದ ನಂತರ ಈ ಯಾನಮ್ಮ, ಪಾಂಡಿಚೇರಿ, ಕಾರೈಕಲ್ಲ, ಮಾಹೆ 4 ಪ್ರದೇಶಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡಂಗಿಲ್ಲ, ಕೋಟೆ ಕಟ್ಟಂಗಿಲ್ಲ, ಸೈನ್ಯ ಜಮಾವಣೆ ಮಾಡಂಗಿಲ್ಲ, ರಾಜಕೀಯ ತಂತ್ರಗಳನ್ನು ರೂಪಿಸುವಂತಿಲ್ಲ. ಒಂದು ವೇಳೆ ರೂಪಿಸಿದ್ರೆ ನಿಮ್ಮ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಬ್ರಿಟಿಷರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. 1954ರವರೆಗೆ ಬೆಕ್ ಇದ್ದಂಗಿದ್ರು ಫ್ರೆಂಚರು ಭಾರತದಲ್ಲಿ. ಅಧಿಕೃತವಾಗಿ ಫ್ರೆಂಚರು ಭಾರತವನ್ನು ಬಿಟ್ಟಿದ್ದು 1963 ಸಂವಿಧಾನಬದ್ಧವಾಗಿ. ಆದ್ರೆ 1954ರವರೆಗೆ ಫ್ರೆಂಚರು ಭಾರತ ದೇಶದಲ್ಲಿ ವಾಸ ಮಾಡ್ತಾರೆ. ಬಹಳ ದೊಡ್ಡ ಸಾಮ್ರಾಜ್ಯ ಕಟ್ಟುವಂತ ಕನಸನ್ನು ಹೊಂದಿದ್ದರು ಫ್ರೆಂಚರು. ಆದ್ರೆ ಫೇಲ್ ಆದ್ರು. ಯಾಕೆ ಫೇಲ್ ಆದ್ರು? ಅವರಿಗೆ ಆಯಕಟ್ಟಿನ ಸ್ಥಳ ದೊರೆಯಲಿಲ್ಲ, ನೌಕಾಬಲದಲ್ಲಿ ಅಸಮರ್ಥರಾಗಿದ್ರು, ವ್ಯಾಪಾರ ಮಾಡೋದು ಬಿಟ್ಟು ಬರೀ ಯುದ್ಧ ಮಾಡಿದ್ರು. ಕರೆಕ್ಟ್ ಸಾಗರ್, ಜನವರಿ, ಅದು ಜನವರಿ ಕರೆಕ್ಟ್ ನೋಡಿ. ಅನವಶ್ಯಕವಾಗಿ ಯುದ್ಧ ಮಾಡಿದ್ರು, ಪದೇ ಪದೇ ದಾಳಿಗಳನ್ನ ಮಾಡ್ತಿದ್ರು. ಕೌಂಟಿ ಲಾಲಿ ಮತ್ತು ಯಾರು ಸರ್ ಐರ್ಕೋಟ್ ಬಿಟ್ರೆ ಅಷ್ಟೊಂದು ಸಮರ್ಥವಾಗಿರುವಂತ ನಾಯಕರು ಬರಲಿಲ್ಲ. ಆ ಉದ್ದೇಶಕ್ಕಾಗಿ ಫ್ರೆಂಚರು ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಕ್ಕಾಗಲಿಲ್ಲ. ಇಲ್ಲಿಗೆ 3ನೇ ಆಂಗ್ಲೋ ಫ್ರೆಂಚ್ ಕದನ ಮುಕ್ತಾಯ. ಇಷ್ಟು ಹೇಳಿ ನಮ್ಮ